ಎಲ್ಲಿ ವ್ಲಾಗ್ಸ್ ಎಲ್ಲ ಹಾಕ್ಬಿಟ್ರೆ ಅಕ್ಕನ್ ಫೇಮಸ್ ಆಗ್ಬಿಡ್ತಾಳ ಅಂತಲ್ಲ, ನೀನ್ ಬರ್ತಾ ಇಲ್ಲ? ಹಾಯ್ ಹಲೋ ನಮಸ್ತೆ, ನನ್ನ ಹೆಸರು ಗೌತಮಿ ಅಂತ. ಇದೇ ಫಸ್ಟ್ ಟೈಮ್ ನಾನು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಏನಾದರೂ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ, ಹಂಗೆ ಸಪೋರ್ಟ್ ಮಾಡಿ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಒಂದು ಮದುವೆಗೆ ಹೋಗ್ತಿದ್ವಿ, ಅಲ್ಲಿ ಬ್ರೈಡ್ನ ಗ್ರೂಮ್ನ ಎಲ್ಲ ಕ್ವಶನ್ಸ್ ಮಾಡ್ತೀನಿ, ಅದೇ ನೀವು ವಿಡಿಯೋನಲ್ಲಿ ನೋಡ್ತೀರಾ. ಸಿಕ್ಕಾಪಟ್ಟೆ ಫನ್ ಇರುತ್ತೆ, ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಏನಷ್ಟು ಹೊಸ ಮನೆಗೆ ಹೋಗ್ತಿದ್ದೀವಿ, ಹೊಸ ಪೀಪಲ್ಲು, ಆ ಥರ ಟೆನ್ಷನ್ ಎಲ್ಲ ಏನು ಸದ್ಯಕ್ಕಂತೂ ಇಲ್ಲ. ಓಕೆ, ರ್ಯಾಪಿಡ್ ಫೈರ್ ಕ್ವಶನ್ಸ್ ಆಯ್ತಾ? ಆಲ್ವೇಸ್ ಮೋಸ್ಟ್ ಆ ಸ್ಯಾರಿ ಆರ್ ವೆಸ್ಟರ್ನ್? ಸಾರಿ ಸಮಥಿಂಗ್. ಶಾಪಿಂಗ್ ಆರ್ ಸ್ಲೀಪಿಂಗ್? ಶಾಪಿಂಗ್ ಬೋತ್. ಮೂವೀಸ್ ಆರ್ ಟ್ರಾವೆಲ್? ಟ್ರಾವೆಲ್. ಅರೇಂಜ್ ಮ್ಯಾರೇಜ್, ಇದು ಲವ್ ಮ್ಯಾರೇಜ್ ವೈಬ್ಸ್ ಆರ್ ಅರೇಂಜ್ ಮ್ಯಾರೇಜ್ ವೈಬ್ಸ್? ಬೋತ್ ಮಿಕ್ಸ್. ಓಕೆ, ವಾಟ್ ಮೇಕ್ಸ್ ಯು ಫೀಲ್ ಲವ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್? ನಿಮಗೆ ಅರ್ಥ ಆಯ್ತಾ? ಹಾಂ, ಅದೇ ಲವ್ ಅಂದರೆ ಯಾವ ರೀತಿ ಅಂತಂದರೆ, ಫಸ್ಟು ನನ್ನ ರೆಸ್ಪೆಕ್ಟ್ ಮಾಡಬೇಕು, ನನ್ನ ರೆಸ್ಪೆಕ್ಟ್ ಮಾಡಿ ನನ್ನನ್ನು ಸೇಫ್ ಅಂದರೆ ನನ್ನ ರೆಸ್ಪೆಕ್ಟ್ಫುಲ್ಲ ನೋಡಿದ್ರೆ ಅದೇ ಲವ್. ಹೌ ಇಂಪಾರ್ಟೆಂಟ್ ಈಸ್ ಫ್ಯಾಮಿಲಿ ಬಾಂಡಿಂಗ್ ಫಾರ್ ಯು? ಫ್ಯಾಮಿಲಿ ಬಾಂಡಿಂಗ್ ನಿಮಗೆ ಎಷ್ಟು ಇಂಪಾರ್ಟೆಂಟ್? ಪೇರೆಂಟ್ಸ್ ಇಂಪಾರ್ಟೆಂಟ್, ಎಷ್ಟು ಇಂಪಾರ್ಟೆಂಟ್ ಇಷ್ಟಿದೆ. ಅಂದರೆ ಆಲ್ಮೋಸ್ಟ್ 30 ಇಯರ್ಸ್ ಆಗ್ತಾ ಬರ್ತಾ ಇದೆ. 30 ಇಯರ್ಸಲ್ಲಿ ನಾನು ಎಷ್ಟು ನೋಡಿದರೆ, 30 ಇಯರ್ಸ್ 30-40 ಇಯರ್ಸ್ ಅವ್ರೇ ಇರ್ತೀನಿ. ನಮ್ಮಪ್ಪ ನಮ್ಮಮ್ಮ ಎಷ್ಟು ಇಂಪಾರ್ಟೆಂಟ್ ಹೋಗ್ತಾರೆ ಅಷ್ಟೇ. ಫಸ್ಟ್ ಕ್ವಶನ್ ಫಸ್ಟು ನಾನು ಅವ್ಕೊಂಡು ಅದಕ್ಕೆ ಕೇಳ್ಬೇಕೇನಾ? ಪಾಸ್ಟ್ ಅಲ್ಲ, ಫ್ಯೂಚರ್ ಅಲ್ಲ, ಇವಾಗ ಪ್ರೆಸೆಂಟ್. ಇನ್ನೇನು ಮದುವೆ ಲೈಫ್ಗೆ ಕಾಲಿಡ್ತಾ ಇದ್ದೀರಲ್ವಾ, ಏನು ಫೀಲ್ ಆಗ್ತಾ ಇದೆ ನಿಮಗೆ? ಕ್ವಶನ್, ಹೌ ವಿಲ್ ಯು ಸಪೋರ್ಟ್ ಹರ್ ಡ್ರೀಮ್ಸ್ ಅಂಡ್ ಕೆರಿಯರ್? Who said I love you first? Who said I love you first? ನನ್ನ ತಂಗಿನೇ ಬೆಸ್ಟು, ಪಟ್ ಅಂತ ಆನ್ಸರ್ ಮಾಡಕ್ಕೋದ್ಲು ಗೊತ್ತಾ? What do you love most about her personality? ಸ್ವಲ್ಪ ಜೋರಾಗಿ ಹೇಳೋ. ಲಾಯಲ್ಟಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಅಮ್ಮ ಅಕ್ಕನೇ ಬೆಟರ್ ಅಲ್ಲಮ್ಮ, ಎಷ್ಟು ಕ್ಲಾರಿಟಿ ಇದೆ. ಇರು ತೋರಿಸ್ತೀನಿ, ಇರೋ ವಿಡಿಯೋ. ಆನ್ಸರ್ ಮಾಡಿ ಹ್ಯಾಂಡಲ್ ಮಾಡ್ತೀರಾ? ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀರಾ? ಬೆಗ್ ಮಾಡ್ತೀರಾ ಅಥವಾ ಕೂರಿಸ್ಕೊಂಡು ಮಾತಾಡ್ತೀರಾ? ಇದು ಏನೋ ಒಂದು ಇರುತ್ತೆ ತಾನೆ, ಏನೋ ಒಂದು ಆಕ್ಟ್ ಇರುತ್ತಲ್ಲ ಅದರಲ್ಲಿ. ಅವ್ರ ಕೋಪ ಬಂದಾಗ ನಾನು ಸಮಾಧಾನ ಮಾಡ್ತೀನಿ ಅಂತ ಹೇಳಿ. ಟ್ರಾವೆಲ್ ನಿಮ್ ಬಗ್ಗೆ ಅಲ್ಲ, ಟ್ರಾವೆಲ್ ನಿಮಗೆ ಲವ್ ಮ್ಯಾರೇಜ್ ವೈಬ್ಸ್ ಯಾ ಅರೇಂಜ್ ಮ್ಯಾರೇಜ್ ವೈಬ್ಸ್? ಇದು ಸುಮ್ನೆ ಇಟ್ಕೊಂಡಿದ್ದೀನಿ, ವಿಡಿಯೋನೇ ಆಗಿಲ್ಲ ಗೊತ್ತಾ ಇಲ್ಲಿ. ಸೇಮ್ ಕ್ವಶನ್ಸ್ ಕೇಳಿದೀನಿ. ನಿಮಗೆ ಸ್ಯಾರಿ ಇಷ್ಟನಾ, ವೆಸ್ಟರ್ನ್ ಇಷ್ಟನಾ, ಸ್ಲೀಪಿಂಗ್, ಶಾಪಿಂಗ್ ಎಲ್ಲ ಎಲ್ಲ ನಂಗೆ ನಿಜ. ಒಂದೊಂದು ಕ್ವಶನ್ ಎಷ್ಟು ಸಕ್ಕತ್ತಾಗಿ ಆನ್ಸರ್ ಮಾಡಿದ್ಲು ಗೊತ್ತಾ? ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳಿದ್ರೆ ಆಯ್ತಾ, ಅವತ್ತ ವೆಸ್ಟರ್ನ್ ಇಷ್ಟಪಡ್ತೀನಿ ಅಂತಂದ್ರು. ಇಲ್ಲ ಜೀನ್ಸ್ ಟಾಪ್ಸ್ ಆತರ. ಇವಾಗ ನೋಡಿ ಇಷ್ಟು ಇಂಗ್ಲಿಷ್ ಗೊತ್ತಿರೋರ ಅಣ್ಣನ್ಗೆ ವೆಸ್ಟರ್ನ್ ಟ್ರೆಡಿಷನಲ್. ಇವಾಗ ಅವಕ್ಕಾಗೆ ಅಂತ ಹೇಳಿ ಬೆಳಗ್ಗೆ ನೀನು ಚುಕ್ಕೆ ತೋರಿಸ್ತೀಯ, ಆಮೇಲೆ ನಿನಗ್ ತೋರಿಸ್ತಾಳೆ ಚುಕ್ಕೆ. ಈ ವಿಡಿಯೋ ನೋಡಿದ್ಮೇಲೆ ನಿನಗ್ ಚುಕ್ಕೆ ತೋರಿಸ್ತಾಳೆ. ಮದುವೆ ನಿನ್ ಕೇಳಿದ್ದಾನೆ, ಉಲ್ಟಾ ಅವ್ರನ್ನ ಕೇಳ್ಬೇಕು, ಆಂಕಲ್ ಕೇಳ್ಬೇಕಾಗಿತ್ತು. ಅದಕ್ಕೆ ನೀನು ಬೆಳಗ್ಗೆ ನಕ್ಷತ್ರ ತೋರಿಸ್ತಾನೆ ಬೆಳಗ್ಗೆಗೆ, ಆಮೇಲೆ ದಿನ ನಕ್ಷತ್ರಗಳು ತೋರಿಸ್ತಾಳೆ ವಿಡಿಯೋ ನೋಡಿ.
ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳಿದ್ ನಾನು ನೀವೇನ್ ಹೇಳಿದ ಆನ್ಸರ್ ಟ್ರಾವೆಲ್ ಅಲ್ಲ ಅವತ್ತು ಮೂವೀಸ್ ಇಷ್ಟ ನಿಮ್ ಜೊತೆ ಕೂತ್ಕೊಂಡು ಮೂವೀಸ್ ನೋಡಕ್ ಇಷ್ಟ ನಂಗೆ ನೆಟ್ಫ್ಲಿಕ್ಸ್ ಯಾವ್ದು ಹೇಳಿದ್ರಪ್ಪ ಯಾವ್ದು ಇಲ್ಲ ವಿಡಿಯೋ ಸೆಂಡ್ ಮಾಡ್ತೀರಿ ಬಿಡ ನೋಡ್ಕೊಂಡು ಬಂತೆ ಎರಡರಲ್ಲಿ ಯಾವ್ದು ಒಳ್ಳೆ ಚೂಸ್ ಮಾಡ್ಬೇಕಂದಾಗ ಟ್ರಾವೆಲ್ಸ್ ಯೂಸ್ ಮಾಡ್ತಾರೆ. ಗೈಸ್ ಫನ್ನಿ ಪಾರ್ಟ್ ಏನಪ್ಪ ಅಂತಂದರೆ ನಮ್ಮ ಅಣ್ಣ ಕರೆಕ್ಟಾಗಿ ಆನ್ಸರ್ ಮಾಡಿದ್ರು ಕೂಡ ನಾವು ಸುಮ್ಮನೆ ಆ ಆನ್ಸರ್ ಅಲ್ಲ ಈ ಆನ್ಸರ್ ಅಲ್ಲ ಅವಕ್ಕ ಹೇಳಿದ್ದು ಅಂತ ಸಿಕ್ಕಾಪಟ್ಟೆ ಭಯ ಇಕ್ಸ್ಬಿಟ್ಟಿದ್ದೀವಿ. ಎನಿವೇಸ್ ನೀವು ನೋಡಿ ಎಂಜಾಯ್ ಮಾಡಿ. ನೀವು ಇವತ್ತು ಅವ್ರ ರಿಸೆಪ್ಷನ್ ಯಾಕೆ ಟೆನ್ಷನ್ ಮಾಡ್ತೀಯಾ? ನಿಮ್ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರ ಮುಂದೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿರ್ತಾನೆ. ಶಾಪಿಂಗ್ ತಾನೇ ನೀವು ಹೇಳಿದ್ದು ಅವಾಗ ಚೆನ್ನಾಗಿ ನಿದ್ದೆ ಮಾಡ್ಬೇಕಂತ ಇಷ್ಟ ಅಂತ ಹೇಳಿ ಎಲ್ಲ ಕರೆಕ್ಟ್ ಆಗಿದೆ. ನನಗೆ ಅಮ್ಮ ಭಯ ಆಗಿದೆಲ್ಲ ಮಮ್ಮಿ ಏನ್ ಗೊತ್ತಾ ಗುಡ್ ನ್ಯೂಸ್ ಏನ್ ಗೊತ್ತಾ ನೀವು ಫೇಲ್ ಆಗಿದ್ದೀರಾ ಫ್ಯಾಮಿಲಿಯಲ್ಲಿ ಇವಾಗ ನಾವೆಲ್ಲ ಫ್ಯಾಮಿಲಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಸೂತ್ರಗಳೇನು? ಎಲ್ಲಾರು ಚೆನ್ನಾಗಿ ಖುಷಿ ಖುಷಿಯಾಗಿರ್ಬೇಕಂತಂದ್ರೆ ಏನೋ ಒಂದು ಮೇನ್ ಪಾಯಿಂಟ್ ಇರುತ್ತಲ್ಲ ಏನದು ಅದು ಯಾವುದು ಗೊತ್ತಿದ್ರೆ ಒಂದೆರಡು ನನ್ ಗೊತ್ತಿದ್ರೆ ಅಂದ್ರೆ ತುಂಬಾ ಕುಟುಂಬದವರು ಚೆನ್ನಾಗಿರ್ಬೇಕು, ರಿಲೇಷನ್ ಚೆನ್ನಾಗಿರ್ಬೇಕು, ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು, ಮತ್ತೆ ಸಂಬಂಧ ಚೆನ್ನಾಗಿರ್ಬೇಕು. ಅದು ಇದ್ರೆ ಅಕ್ಕ ತಂಗಿ ಜೋರಾಗಿ ಹೇಳು. ಇದೆಲ್ಲ ಇದ್ರೆ ಕುಟುಂಬ ಆಗೋದು. ಓಕೆ ಇವಾಗ ನಿಮ್ ಸೊಸೆ ಬರ್ತಾರಲ್ಲ ಮನೆಗೆ ಮೊದಲನೇ ಸೊಸೆ ಹೆಂಗ್ ನೋಡ್ಕೋತೀರಾ ಸೊಸೆನ? ಅದಕ್ಕೆ ಏನ್ ಇಷ್ಟ ಆಯ್ತು ಅವ್ರು ನಿಷ್ಪಾಕರವಾಗಿ ನೋಡ್ಕೊಂಡು ನಮ್ಗೆ ಅರ್ಥ. ಇವಾಗ ನಿಮ್ ಸೊಸೆಗೆ ಜೀನ್ಸ್ಗಳು ಟಿ ಶರ್ಟ್ಗಳು ವೆಸ್ಟರ್ನ್ ಇವಾಗ ಸ್ಲೀವ್ಲೆಸ್ ಇದ್ರು ಆತರ ಹಾಕೊಳ್ಳಬಹುದು ಅಂತಂದ್ರೆ ಪರ್ಮಿಷನ್ ಕೊಡ್ತೀರಾ? ಅವ್ರ ಇಷ್ಟ, ನನ್ ಇದೊಂದು ಸಾಕು ಅವ್ರ ಇಷ್ಟ ಅಂದ್ರೆ ಅವ್ರ ಇಷ್ಟ. ಅವ್ರು ಬದ್ಕೋದು ಅವ್ರ ಇಷ್ಟ. ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಫನ್ ಇತ್ತು. ಎಂಜಾಯ್ ಮಾಡಿ ಆರಾಮ್ಸೆ ಮನೆಗೆ ಹೋಗಿ ಮತ್ತೆ ಚಂದ ರೆಡಿಯಾಗಿ ಚೌಲ್ಟ್ರಿ ಕಡೆ ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮ ಹುಡುಗ ಹುಡುಗಿ ಇಬ್ಬರು ಆರಾಮ್ಸೆ ನಿಂತ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಫಸ್ಟ್ ಊಟ ತಿನ್ಬೇಕಲ್ವಾ, ಸರಿ ಅಂತ ಊಟದ ಕಡೆ ಹೋದ್ವಿ. ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅನ್ನೋ ಎಷ್ಟು ಚೆನ್ನಾಗಿದೆಯಲ್ಲ ಯಾರೋ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡ್ತಾಯಿದ್ರು ನೀವೇನಾದರೂ ತಿಂಡಿ ಪೋತಿನ ಅಂತ. ಹೌದು, ನಾನು ಸಿಕ್ಕಾಪಟ್ಟೆ ಫುಡ್ಡಿ ಪರ್ಸನ್ ಇದ್ದೀನಿ. ಈಗ ನಿಮ್ಗೊಂದು ಅದ್ಭುತನ ತೋರಿಸ್ತೀನಿ. ಎಷ್ಟು ವರ್ಷಗಳಾಗಿತ್ತು ಇದನ್ನು ನೋಡಿ ಕಣ್ ತುಂಬಿಸ್ಕೊಳ್ಳಿ. ಮದುವೆಗೆ ಪಾತ್ರೆ ತಂದಿದ್ದಾರೆ. ಈ ಒಂದು ಸೀನ್ಸ್ನ ನೋಡಿ ಎಷ್ಟು ವರ್ಷಗಳಾಗೋಗಿತ್ತು. ಎನಿವೇ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಮತ್ತು ನಮ್ಮ ಹಸ್ಬೆಂಡ್ ಟಿ ವಿಯಲ್ಲಿ ಬರ್ತಾಯಿದ್ರು ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.